ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಭೀಮರಾವ್, ಇಂದು ಯಾಕೆ ನಿಂತಿದ್ಯಾ? ಓಡು, ಅದಕ್ಕೆ ಹಿಂದೆ ಹೋಗು 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 ಹೋಗು. ಅಯ್ಯೋ, ಹೋಗು ಅಂದ್ರೆ ಹೇಗೆ ಹೋಗ್ತಾನೆ ಅವನು? ನೀರಿಲ್ದೇನೆ ಅವನು ಒಟಾರಕ್ಕೋಗಿ ಏನ್ ಮಾಡ್ತಾನೆ? ಆನಂದಕ್ಕೆ ಬೇಕಾಗಿರೋದು ನೀರು, ಔಷಧಿ ತಗೋಬೇಕಲ್ವಾ? ಎಸ್, ಇದು ನಿಜವಾದ ಸಮಸ್ಯೆ. ನೀನು ನನ್ನ ಹತ್ರ ಕೆಲಸ ಮಾಡೋದಕ್ಕೆ ಸಿದ್ಧ ಅಂತ ಎಲ್ಲದನ್ನು ಒಪ್ಕೊಂಡು ನೀವು ನನಗೆ ಬರ್ಕೊಟ್ರೆ ನೀರು ಬಿಡೋದಕ್ಕೆ ನಾನು ಸ್ವಲ್ಪನಾದ್ರೂ ಮನಸ್ಸು ಮಾಡ್ಬೋದು. ಇನ್ನು ಆನಂದ್ ವಿಷಯಕ್ಕೆ ಬರೋದಾದ್ರೆ, ಔಷಧಿ ತಗೊಳ್ಳೋಕೆ ನೀರು ಕೊಡೋದಕ್ಕೆ ನಾನು ಸಿದ್ಧ ಇದ್ದೀನಿ. ಒಂದು ಕಂಡೀಷನ್, ನೀನು ನನ್ನ ಮುಂದೆ ಮಂಡಿಯೂರ್ಬೇಕು, ಬೇಡ್ಕೋಬೇಕು. ನಿಮ್ಮ ಮುಂದೆ ಕೈ ಮುಗ್ದು ಕೇಳ್ಕೊತಿದ್ದೀನಿ, ಸ್ವಲ್ಪ ಸ್ವಲ್ಪ ನೀರು ಕೊಡಿ ಸಾಕು. ಔಷಧಿ ತಗೊಳ್ಳುವಷ್ಟು ನೀರು ಕೊಡಿ ಸಾಕು. ನಾನು ಕೈ ಮುಗಿತೀನಿ, ಸ್ವಲ್ಪ ನೀರು ಕೊಡಿ. ಏಯ್, ಏನಂದೆ? ಕಿವಿ ಕೇಳುತ್ತೆ ತಾನೆ ನಿಮ್ಗೆ? ಕಿವಿಲೇನು ಕಸ ತುಂಬಿಕೊಂಡಿದ್ಯಾ ನಿಮ್ಗೆ? ಮಂಡಿಯೂರ್ಬೇಕು ಭೀಮರಾವ್. ಮಂಡಿಯೂರೋದು ನಿನಗೇನು ಹೊಸದೇನಲ್ಲ ಅಲ್ವಾ? ಊರು ಮಂಡಿ. ಡೇವಿಡ್ ಸರ್, ನಿಮ್ಮ ಮುಂದೆ ಮಂಡಿಯೂರಿ. ಏನಿದು ಭೀಮರಾವ್? ನರೋತ್ತಮ, ಮಂಡಿಯೂರೋದನ್ ಬಹುಶಃ ಮರ್ತಿದ್ದಾನೆ ಅನ್ಸುತ್ತಿವನು. ಹೇಳ್ಕೊಡ್ಬೇಕು ಅನ್ಸುತ್ತೆ ಅಲ್ವಾ? ಕೈ ಮುಗಿಯೋದಲ್ಲ, ಮೊದಲು ಮಂಡಿಯೂರು ಕೂತ್ಕೋ, ಆಮೇಲೆ ಕೈ ಮುಗ್ದು ಕೇಳ್ಕೋ. ಇಲ್ಲ ಇಲ್ಲ, ಡೇವಿಡ್ ಸರ್, ನಾನು ನಿಮ್ಮ ಮುಂದೆ ಮಂಡಿ ಊರಿ ಬೇಡ್ಕೋತಾ ಇದ್ದೀನಿ. ಆನಂದಣ್ಣ ಆದಷ್ಟು ಬೇಗ ಔಷಧಿ ತಗೊಳ್ಬೇಕಿದೆ. ಔಷಧಿ ತಗೊಳ್ಳೋದಕ್ಕಾದ್ರೂ ನೀರು ಕೊಡಿ. ಕೊನೆ ಪಕ್ಷ ಒಂದು ಗ್ಲಾಸ್ ನೀರು ಕೊಟ್ಟರು ಸಾಕು ನಮಗೆ, ಪ್ಲೀಸ್. It's fun. Prachandamurti, let me make it a little easy for him. Thank you.
ನನಗೆ ಯಾಕೋ ಜ್ವರ ಬಂದಂಗೆ ಆಗ್ತಾ ಇದೆ. ನಾನು ಸ್ವಲ್ಪ ಬೇರೆ ಮಲ್ಕೊಂಡಿರ್ತೀನಿ. ನೀವೇನು ಗಾಬರಿ ಆಗ್ಬಿಡಿ, ನಾನು ಹುಷಾರಾಗಿದ್ದೀನಿ. ಹುಷಾರಾಗಿ ಹೋಗ್ಬಾ. ಆನಂದ 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 ಎದ್ದೇಳು. ಆನಂದ ಎದ್ದೇಳು. ಆನಂದ, ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಬನ್ನಿ. ಆನಂದ, ಆನಂದ, ಭೀಮಾ, ರಾಮ್ಜಿ, ಭೀಮಾ. ಒಂದ್ಸಲ ನೀನು ಮಂಡಿಯೂರು ಬೇಡಿದ್ದು ಜೋಶ್ ಬರ್ತಿಲ್ಲ. ಐ ಡಿಂಟ್ ಗೆಟ್ ಇನಫ್ ಮೋಟಿವೇಶನ್. ಇನ್ನೊಂದು 10-20 ಸಲ ಮಾಡಿದ್ರೆ ಮನಸ್ಸು ಬದಲಾಗಬಹುದು. ಬೇಡ ಬೇಡ ಬೇಡ. ಏಯ್, ಸುಮ್ನಿರೋ. ಸುಮ್ನಿದ್ರೆ ಸರಿ. ಇನ್ನೇನಾದ್ರೂ ವಟ ಶುರು ಮಾಡ್ಬೇಕು ಅಂತಿದ್ರೆ ಶುರು ಮಾಡ್ಕೋ. ಆದ್ರೆ ನೀನು ವಟ ಅಂದ್ರೆ ಇಲ್ಲೇನು ಬದಲಾಗಲ್ಲ ರಮಾಬಾಯಿ. ನಾನ್ ಮನ್ಸ್ ಮಾಡಿದ್ರೆ ಇಲ್ಲಿರೋರು ಎಲ್ಲರಿಗೂ ಹೊಟ್ಟೆ ತುಂಬಾ ನೀರು ಕೊಡ್ಬಲ್ಲೆ. ಆದ್ರೆ ನಿಮ್ಗೆ ಒಂದು ಹನಿ ನೀರ್ ಸಿಗದೆ ಇರೋ ತರ ಮಾಡ್ತೀನಿ, ನೋಡ್ತಾ ಇರಿ. ಜೋಶಿ ಅವರೇ, ನಾನ್ ಭೀಮ್ರಾವ್ ಅವ್ರ ಪತ್ನಿ ಆಗದೆ ಇದ್ದಿದ್ರೆ ಪ್ರಾಣ ಬೇಕಾದ್ರೂ ಬಿಟ್ಬಿಡ್ತಿದ್ದೆ. ಆದ್ರೆ ಇದೇ ಬಾವಿಯಿಂದಾನೇ ನೀರು ತಗೊಂಡು ಹೋಗ್ತಿದ್ದೆ. ಆದ್ರೆ ಏನ್ ಮಾಡ್ಲಿ, ಜವಾಬ್ದಾರಿ, ನ್ಯಾಯದ ಪರ ಇರೋ ಆದರ್ಶ ಗಂಡನ ಹೆಂಡತಿಗೂ ಕೆಲವೊಂದು ಕಟ್ಟುಪಾಡುಗಳಿರುತ್ತೆ. ನರತ್ತಮ್ ಜೋಶಿ ಅವರೇ, ನಾನೇ ಖುದ್ದಾಗಿ ಭೀಮನ್ನ ಬೆಳೆಸಿರೋದು. ಸಾಕಷ್ಟು ಸಲ ಬೋಧನೆ ಮಾಡಿದ್ದೀನಿ. ಯಾವುದೇ ಕಾರ್ಯವನ್ನಾಗ್ಲಿ ಯಾವುದೇ ಕಾರಣಕ್ಕೂ ಆವೇಶದಲ್ಲಿ ಮಾಡಬಾರ್ದು ಅಂತ. ಅದಕ್ಕೆ ಹೃದಯದಲ್ಲಿ ಜ್ವಾಲಾಮುಖಿನಿಗಿದ್ರೂ ಶಾಂತ ರೂಪದಲ್ಲಿರ್ತಾನೆ. ಇಲ್ಲಿ ನಾನು ತಪ್ಪಿತಸ್ಥ ಆಗಿದ್ದೀನಿ. ರಾಮ್ಜಿ, ಭೀಮಾ, ಭೀಮಾ, ರಾಮ್ಜಿ, ಭೀಮಾ, ಬೇಗ ಬನ್ನಿ. ಆನಂದ ಪ್ರಜ್ಞೆ ತಪ್ಪಿದ್ದಾನೆ. ಏನು? ಬೇಗ ಬನ್ನಿ. ಅಣ್ಣ, ಏಯ್ ಏಯ್ ಏಯ್, ಹಿಡಿರಿ ಅವಳನ್ನ, ಹಿಡಿರಿ, ಬಿಡ್ಬೇಡಿ, ಹಿಡಿರಿ, ಹೋಗಿ ಅವಳನ್ನ ಹಿಡಿರಿ. ಕ್ಯಾಚ್ ಹರ್. ಡೇವಿಡ್ ಸರ್, ನಡೀರಿ ನಡೀರಿ, ನಾವು ಹೋಗಿ ನೋಡೋಣ. ಹೋಗಿ ಹೋಗಿ, ಎಲ್ಲರೂ ಹೋಗಿ. ನಂಗೆ ನೀರು ಬೇಕಷ್ಟೆ, ನಾನು ಸೇದ್ಕೊಂಡು ಹೋಗ್ತೀನಿ. ನಿಮ್ಮ ಕರ್ಮ ಅಂತೂ ನಂಗೆ ನೀರು ಸಿಕ್ತು.
ಔಷಧಿ ಔಷಧಿ ಮೊದಲು ಔಷಧಿ ಕೊಡಬೇಕು. ರೀ ಎದ್ದೇಳಿ, ಔಷಧಿ ತಂದಿದ್ದೀನಿ ರೀ, ಕಣ್ ಬಿಡ್ರಿ. ಎದ್ದೇಳಿ ರೀ, ಎದ್ದೇಳಿ. ಅಣ್ಣಂದ್ರ, ಮೊದ್ಲು ಈ ಕೀಳು ಹೆಂಗ್ಸ್ ಕೈಯಿಂದ ಔಷಧಿನ ಕಿತ್ಕೊಳ್ಳಿ, ಹೋಗಿ ನಡೀರಿ. ಹಿಂದೆ ಸರಿರಿ, ಹಿಂದೆ ಸರಿರಿ ಅಂದೆ. ಹಿಂದೆ ಹೋಗಿ, ಇಲ್ಲಾಂದ್ರೆ ಬಲವಂತವಾಗಿ ನಾವು ನಿಮ್ಮನ್ನು ಮುಟ್ಬೇಕಾಗತ್ತೆ. ನೀವು ಆಮೇಲೆ ಅಪವಿತ್ರ ಆಗ್ತೀರಾ, ಶುದ್ಧೀಕರಣ ಮಾಡ್ಕೋಬೇಕಾಗತ್ತೆ. ಹೋಗಿ ಹಿಂದೆ. ಭೀಮಾ, ನಮ್ ದಾರಿಗೆ ಅಡ್ಡ ಬರಬೇಡ, ಬಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಎದ್ದೇಳಿ. ಹುಷಾರ್. ನಿಧಾನ. ಯಾರಾದ್ರೂ ಮುಂದೆ ಬಂದ್ರೆ ಒಂದ್ ವೇಳೆ ನನ್ನ ಕುಟುಂಬದವ್ರ ಮೇಲೆ ಯಾರಾದ್ರೂ ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ರೆ ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ನೀವು ಹಿಂದೆ ಹೋಗಿ, ಕೊನೆ ಸಲ ಹೇಳ್ತೇನೆ, ಹಿಂದೆ ಹೋಗಿ. ಹೋಗಿ ಹಿಂದೆ, ಹೋಗಿ ಹಿಂದೆ. ಏಯ್, ಎಚ್ಚರಿಕೆ ಕೊಡೋ ಧೈರ್ಯ ಆಗ್ಲಿ ಯೋಗ್ಯತೆ ಆಗ್ಲಿ ನಿಮಗಿಲ್ಲ. ನಿಮ್ ಬೆದರಿಕೆಗೆ ಇಲ್ಲೇ ಈ ಕ್ಷಣನೇ ಸರಿಯಾದ ಉತ್ತರ ಕೊಡ್ತೀವಿ, ತಿಳ್ಕೊಳ್ರೋ ಮೂರ್ಖರ. ಸಾಮಾಜಿಕ ಬದ್ಧತೆನ ದಾಟಬಾರ್ದು ಅಂತ ನಿನ್ ಕಳ್ಳ ಹೆಂಡತಿಗೆ ಮೊದಲು ಬುದ್ಧಿ ಹೇಳೋ. ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ನರೋತ್ತಮ್ ಜೋಶಿ ತನ್ನ ಗಂಡ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರುವಾಗ ಹೆಂಡತಿ ಆದವಳಿಗೆ ಗಂಡನ ಪ್ರಾಣ ಮಾತ್ರ ಮುಖ್ಯ. ಮತ್ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಲಕ್ಷ್ಮಿ ಅದಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದು. ಅವ್ರ ಮುಂದೆ ಸಾವು ಬದುಕಿನ ಪ್ರಶ್ನೆ ಇತ್ತು, ಅದಕ್ಕೆ ಅತ್ಗೆ ನೀರ್ ತಗೊಂಡು ಓಡ್ ಬಂದಿದ್ದು. ಅದಕ್ಕೆ ನೀರಿನ ಕಳ್ತನ ಮಾಡಿಲ್ಲ,
ಅವರು ತಮ್ಮ ಹಕ್ಕನ್ನ ಪಡೆಯೋದಕ್ಕೆ ತಮ್ಮದೇ ಆದ ದಾರಿ ಕಂಡ್ಕೊಂಡಿದ್ದಾರೆ. ಸರಿ ತಪ್ಪುಗಳ ಬಗ್ಗೆ ಆಮೇಲೆ ವಿಚಾರ ಮಾಡಬಹುದು, ಆದ್ರೆ ಇದು ಕಳ್ತನ ಅಲ್ಲ ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ಹಾಗೆ ಈ ಘಟನೆಯಿಂದ ನೀವೆಲ್ಲರೂ ಒಂದು ಪಾಠ ಕಲಿಯೋದು ಒಳ್ಳೇದು. ನೀವ್ ಹೀಗೆ ಪದೇ ಪದೇ ನಮ್ಮ ಅಸಹಾಯಕತೆನ ವ್ಯಂಗ್ಯ ಮಾಡ್ತಾ ಇದ್ರೆ ಒಂದಲ್ಲ ಒಂದು ದಿನ ನಾವೆಲ್ಲರೂ ಒಟ್ಟಾಗಿ ನೀವೆಲ್ಲ ಸೇರ್ಕೊಂಡು ಅನ್ಯಾಯವಾಗಿ ಹೇರಿರೋ ಈ ಗಡಿ ರೇಖೆನ ದಾಟಿ ಒಳಗ್ ನುಗ್ಬೇಕಾಗುತ್ತೆ. ವಾಹ್ 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 ವಾಹ್, ಪರಮಾದ್ಭುತ. ನೀನೇ ತಾನೇ ಬಡ್ಕೋತಾ ಇದ್ದಿದ್ದು ಬಲವಂತ ಮಾಡೋ ತಪ್ಪು ಅಂತ. ಈಗ ನೀನ್ ಅದಕ್ಕೆ ನೀರ್ನ ಕದ್ದಿದ್ದಾಳೆ ಅಂತ ಈಗ ನಿನ್ನ ಆದರ್ಶನೇ ಬದ್ಲಾಗ್ ಹೋಯ್ತಾ? ಅಂದ್ರೆ ನಾವು ಮಾಡಿದ್ರೆ ತಪ್ಪು, ನೀನ್ ಮಾಡಿದ್ರೆ ಸರಿನಾ? ಇಲ್ಲ ನರೋತ್ತಮ್ ಜೋಶಿ, ಒಬ್ಬ ವ್ಯಕ್ತಿಗೆ ಪ್ರತಿ ಪರಿಸ್ಥಿತಿಲಿ ಪ್ರತಿ ಸಂದರ್ಭದಲ್ಲಿ ನನ್ನ ಹಿಂಬಾಲಿಸಿ ನನ್ನ ವಿಚಾರಗಳನ್ನ ಪಾಲಿಸಿ ಅಂತ ನಾನು ಬಲವಂತ ಮಾಡಿಲ್ಲ. ಅದಕ್ಕೆ ಹೀಗೆ ಮಾಡಿದ್ದಕ್ಕೆ ಒಂದೇ ಒಂದು ಕಾರಣ, ಆಕೆ ಕಣ್ಣು ಮುಂದೆನೆ ತನ್ನ ಗಂಡ ಪ್ರಾಣಕ್ಕೋಸ್ಕರ ಹೋರಾಡ್ತಾ ಇದ್ದಿದ್ದು. ಮತ್ತೆ ಅವ್ರು ಮಾಡಿದ್ ಸರಿಯಾಗೇ ಇದೆ. ಅಕಸ್ಮಾತ್ ಆನಂದಣ್ಣನ ಜಾಗದಲ್ಲಿ ರಮ ಏನಾದ್ರೂ ಹೀಗೆ ಮಲಗಿದ್ರೆ ನಾನು ಬಹುಶಃ ಇದೇ ತರ ನೀರನ್ನು ತಗೊಂಡು ಓಡ್ ಹೋಗ್ತಿದ್ದೆ. ಹಾ, ಹಾಗಾದ್ರೆ ಲಕ್ಷ್ಮಿಗೆ ಶಿಕ್ಷೆ ಆಗ್ಲೇಬೇಕು. ಮುಂದೆ ಬನ್ನಿ ನೋಡೋಣ, ಅದು ಯಾರು ಶಿಕ್ಷೆ ಕೊಡಕ್ ಮುಂದೆ ಬರ್ತಿರೋ ಬನ್ನಿ. ನಿಮ್ ಪ್ರತಿ ಹೆಜ್ಜೆಗೂ ನಾವು ಸವಾಲಾಗಿ ನಿಲ್ತೀವಿ. ಹಾ ಬನ್ನಿ, ಶಿಕ್ಷೆ ಕೊಡಿ ನೋಡೋಣ. ಇವತ್ ನಿಮ್ ಪ್ರತಿ ಏಟ್ಗೂ ಪ್ರತೀಕಾರ ಕೊಡದೆ ಬಿಡಲ್ಲ ನಾವು. ಸರಿಯಾಗಿ ಕೇಳಿಸ್ಕೊಂಡ್ರಾ? ಏನಂದೆ? ಆ ಪ್ರತೀಕಾರ ತೀರಿಸ್ಕೋತಿದ್ದೀರಾ? ಪ್ರತೀಕಾರ ನಾನ್ ತೀರಿಸ್ಕೋತೀನಿ ಅಣ್ಣಂದ್ರ. ಇವತ್ತು ನಿಮ್ ಮುಂದೆ ಯಾರೇ ಬಂದ್ರು ಕೂಡ ಪ್ರತಿಯೊಬ್ರದು ಮೂಳೆ ಮುರಿರಿ. ಸಾಮಾಜಿಕ ಘನತೆ, ಸಾಮಾಜಿಕ ಸಮಾನತೆ, ಸಾಮಾಜಿಕ ಪ್ರತಿಷ್ಠೆಯನ್ನ ಕಾಪಾಡೋದಕ್ಕೋಸ್ಕರ ನಮ್ ಹೆಣ ಬಿದ್ರು ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೋಗಿ ಹೊಡಿರಿ. ಹಿಂದೆ ಹೋಗಿ ಎಲ್ರು, ಹಿಂದೆ. ಗೋ ಬ್ಯಾಕ್ ಎವ್ರಿವನ್. ಶಿಕ್ಷೆ ಆಗುತ್ತೆ, ಖಂಡಿತ ಪನಿಷ್ಮೆಂಟ್ ಆಗುತ್ತೆ, ಆದ್ರೆ ಲಾಠಿಯಿಂದಲ್ಲ. ಮೊದಲು ಇಲ್ಲಿಂದ ಹೋಗೋಣ. ದೊಡ್ಡ ಸಾಹೇಬ್ರೆ, ಏನ್ ಹೇಳ್ತಾ ಇದ್ದೀರಾ ನೀವು? ಇವ್ರುಗಳಿಗೆ ಸರಿಯಾದ ಪಾಠ ಕಲಿಸ್ದೆ ಅದು ಹೇಗೆ ನಾವು ಮನೆ ಹೋಗಕ್ ಸಾಧ್ಯ? ಖಂಡಿತ ಪಾಠ ಕಲ್ಸೋಣ. ಪಾಠ ಹೇಗಿರುತ್ತಂದ್ರೆ ಜೀವನ ಪೂರ್ತಿ ಮರಿಬಾರ್ದು ಇವರು. ಭೀಮ್ರಾವ್, ನೆನ್ಪಿದ್ಯಾ? ನೀನೇ ಹೇಳಿದ್ದೆ ಈ ಸಮಸ್ಯೆಗೆ ಪರಿಹಾರ ಸಿಗೋವರೆಗೂ ಹೋರಾಟ ನಿಲ್ಸಲ್ಲ. ಹಾಗೆ ನಾವು ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀವಿ. ಜೀವನ ಪೂರ್ತಿ ನೆನ್ಪಿರ್ಬೇಕು ನಿಂಗೆ. ನೋಡರಿ, ಇವತ್ತು ಈ ಬಿಳಿ ಸಾಹೇಬ್ರಿಂದ ನೀವೆಲ್ಲ ಬದುಕೊಂಡ್ಬಿಟ್ರಿ. ಆದ್ರೆ ಮಾಡಿದ ಪಾಪಕ್ಕೆ ಸರಿಯಾದ ಶಿಕ್ಷೆ ಖಂಡಿತ ಸಿಗುತ್ತೆ. ನಾವು ಹೋಗೋಣ. ಈ ನೀರಿನ ಸಮಸ್ಯೆ ಇನ್ನೂ ಸಂಪೂರ್ಣವಾಗಿ ಮುಗಿದಿಲ್ಲ. ಅಣ್ಣ, ಸ್ವಲ್ಪ ಹುಷಾರಾಗಿರು. ಅದಕ್ಕೆ ನೀವು ಅಣ್ಣನ ಜೊತೆನೇ ಇರಿ. ನೀವು ಅಲ್ಲಿಗೆ ಬರುವಂಥ ಅವಶ್ಯಕತೆ ಇಲ್ಲ. ಹೋಗು ಹೋಗು, ಹೋಗ್ರಪ್ಪ ಎಲ್ರೂ ಹೋಗಿ. ನನ್ ಭಾಗದ ನೀರು ನಾನು ತಂದಿದ್ದಾಯ್ತು. ನಿಮ್ ಪಾಡು ನೀವ್ ನೋಡ್ಕೊಳ್ಳಿ. ಈಗ ನಾನು ಅಡಿಗೆ ಮಾಡಿ ಊಟನೂ ಮುಗಿಸ್ತೀನಿ. ಹೋಗಿ ಹೋಗಿ ಹೋಗಿ. ವಾಹ್ ವಾಹ್ ಜೀಜಾಬಾಯಿ, ವಾಹ್, ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ. ಅಲ್ಲಿ ನಮ್ ತಲೆನೇ ಓಡ್ಲಿಲ್ಲ. ಇಲ್ಲ ಅಂದಿದ್ರೆ ನಾವು ಕೂಡ ನೀರು ತರ್ತಿದ್ವಿ. ನಂಜುಂಡ, ಇಂಥ ವಿಷಯಗಳಲ್ಲಿ ಜೀಜಾಬಾಯಿ ನಿಮ್ಮನ್ನೂ ಮೀರಿಸ್ತಾಳೆ. ಭೀಮನ್ ದ್ವೇಷನೂ ಮಾಡ್ತಾಳೆ, ಜೊತೆಗೆ ತನ್ನ ಸ್ವಾರ್ಥನೂ ನೋಡ್ಕೋತಾಳೆ.
ಆದ್ರೆ ನೀವುಗಳು ಭೀಮನ್ ದ್ವೇಷ ಮಾಡೋ ಆತರದಲ್ಲಿ ನಿಮ್ಮ ಅವಶ್ಯಕತೆಗಳನ್ನೇ ಮರಿತೀರಾ. ನೋಡಿ ಹೇಗ್ ನೀರ್ ತಂದಿದ್ದಾಳೆ, ನೀವು ನೋಡಿದ್ರೆ ಖಾಲಿ ಕೈಯಲ್ಲಿ ನಿಂತಿದ್ದೀರಾ. ಮತ್ತೆ ಇವಾಗ ನೀವು ನೀರಿನ ಹೋರಾಟಕ್ಕೆ ನಮ್ ಜೊತೆ ಬರ್ಲೇಬೇಕು. ಹೌದು ಜಿಜಾಬಾಯ್, ಈ ವಿಷಯದಲ್ಲಿ ನಾನಿನ್ನ ಹೊಗಳಲೇಬೇಕು. ನೀರನ್ನ ಹುಷಾರ ಖರ್ಚು ಮಾಡು, ಅಡಿಗೆ ಮಾಡು. ಆದ್ರೆ ಅಡಿಗೆ ನಿನ್ನೊಬ್ಬಳಿಗೆ ಮಾತ್ರ ಮಾಡ್ಕೋ. ನೀನೊಬ್ಬಳೆ ಊಟ ಮಾಡು. ನಡಿ ಮಗನೇ. ಹುಷಾರು ಆನಂದಣ್ಣ. ಶುರು ಮಾಡ್ಕೊಳ್ರಪ್ಪ. ಡೇವಿಡ್ ಸರ್, ಪ್ರಚಂಡ ಮೂರ್ತಿಗಳೇ, ಮಾಡಿ ಮಾಡಿ ಮಾಡಿ. ಮತ್ತೆ ಪ್ರಚಂಡ ಮೂರ್ತಿಗಳೇ, ಕಂಡೋರ ಅಸಹಾಯಕತೆನ ನಾವು ನೋಡ್ಕೊಂಡು ಊಟ ಮಾಡೋದ್ರಲ್ಲಿರೋ ಸುಖನೇ ಬೇರೆ.